ಪ್ರತಿನಿಧಿಗಳು ಈಗ ಗ್ರೌಂಡ್ ನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಶ್ ಮತ್ತೆ ರೆಹಮಾನ್ ಹಾಗೇನೆ ಬಸವರಾಜ್, ಹನುಮಂತ್ ಎಲ್ಲರೂ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಮೊದಲನೇದಾಗಿ ರೆಹಮಾನ್ ಇಂದ ಮಾಹಿತಿಯನ್ನು ಪಡೆದುಕೊಳ್ಳೋಣ. ರೆಹಮಾನ್, ಏನು ನಡೀತಾ ಇದೆ ಸದ್ಯಕ್ಕೆ, ಏನು ಅಪ್ಡೇಟ್ಸ್ ಕೊಡ್ತೀರಿ? ಶ್ರೀಪಾದ್, ಏನು ಮಳೆಯಿಂದ ಗೋಡೆ ಕುಸಿದು ಏನು ಆಸ್ಪತ್ರೆ ಗೋಡೆ ಕುಸಿದು ದೊಡ್ಡ ಪ್ರಮಾಣದಲ್ಲಿ ಒಂದು ಸಮಸ್ಯೆ ಆಗಿದೆ. ಅಂದರೆ ಸಾವು ನೋವುಗಳಾಗಿದೆ. ಸುಮಾರು 7 ಜನ ಸಾವನ್ನಪ್ಪಿದ್ದಾರೆ. ಇನ್ನು 7 ಜನ ಸಾವು ಬದುಕಿನ ಮಧ್ಯೆ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಹೆಚ್ಚಿನ ರೀತಿಯಲ್ಲಿ ಚಿಕಿತ್ಸೆಯನ್ನು ಕೂಡ ನೀಡ್ತಾ ಇದ್ದಾರೆ. ಈಗಾಗಲೇ ಸ್ಥಳಕ್ಕೆ ಸಿಎಂ ಸಿದ್ದರಾಮಯ್ಯನವರಾಗಿರ್ಬೋದು, ಡಿ ಕೆ ಶಿವಕುಮಾರ್ ಆಗಿರ್ಬೋದು, ವಿಪಕ್ಷ ನಾಯಕ ಆರ್ ಅಶೋಕ್ನವರು ಕೂಡ ಬಂದು ಹೋಗಿದ್ದಾರೆ. ಮೃತಪಟ್ಟಂತ 7 ಜನರಿಗೆ ಈಗಾಗಲೇ ಕೂಡ ತಲಾ 5 ಲಕ್ಷ ರೂಪಾಯಿ ಪರಿಹಾರವನ್ನು ಸರ್ಕಾರದಿಂದ ಕೂಡ ಘೋಷಣೆ ಮಾಡಿದ್ದಾರೆ. ಜೊತೆಗೆ ಉಳಿದಿರುವಂತಹ ಏನು ಈ ಘಟನೆ ಸಂಬಂಧವಾಗಿ ಯಾವ್ದಾದ್ರೂ ಸಮಸ್ಯೆ ಇದೆಯಾ ಅಂದ್ರೆ, ಆ ಘಟನೆಯಲ್ಲಿ ಯಾರ್ದಾದ್ರೂ ನಿರ್ಲಕ್ಷ್ಯ ಇದೆಯಾ, ಜಿಬಿ ಅಧಿಕಾರಿಗಳ ನಿರ್ಲಕ್ಷ್ಯ ಇದ್ರೆ ಅವರ ವಿರುದ್ಧವಾಗಿ ಕಾನೂನು ಕ್ರಮವನ್ನು ಕೂಡ ತೆಗೆದುಕೊಳ್ಳಲಿಕ್ಕೆ ನಿರ್ಧಾರವನ್ನು ಮಾಡ್ತೇವೆ ಅನ್ನುವಂಥದ್ದು ಕೂಡ ಸಿಎಂ ಅವರು ಖಡಕ್ ಆಗಿ ಹೇಳಿದ್ದಾರೆ. ಆದರೆ ವಿಪಕ್ಷದವರು ಕೂಡ, ವಿಪಕ್ಷ ನಾಯಕ ಆರ್ ಅಶೋಕ್ ಆಗಿರಬಹುದು ಮತ್ತೆ JDS ಮುಖಂಡರಾಗಿರಬಹುದು, ಸರ್ಕಾರದ ವಿರುದ್ಧವಾಗಿ ತರಾಟೆಯನ್ನು ತೆಗೆದುಕೊಂಡಿದ್ದಾರೆ. ಅಂದ್ರೆ ಸಾವನ್ನಪ್ಪಿದವರಿಗೆ ಕೇವಲ 5 ಲಕ್ಷ ರೂಪಾಯಿ ಪರಿಹಾರವನ್ನ ನೀಡಿ ಇವರು ಸಮಾಧಾನ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ಅಮಾಯಕರು ಸಾವನ್ನಪ್ಪಿದ್ದಾರೆ. ಯಾಕಂದ್ರೆ ರಸ್ತೆ ಬದಿಯಲ್ಲಿ ಅವರು ಫುಟ್ಪಾತ್ನಲ್ಲಿ ಜೀವನ ಮಾಡ್ತಾ ಇದ್ರು, ಆ ಬಟ್ಟೆಯನ್ನು ವ್ಯಾಪಾರ ಮಾಡ್ತಾ ಇದ್ರು. ಕೇರಳದಿಂದ ಬೆಂಗಳೂರಿಗೆ ಕೂಡ ಟೂರಿಸಂ ಅಂತ ಬಂದು ಮಳೆ ಬಂದಿರುವಂಥ ಸಂಬಂಧವಾಗಿ ಅವರು ಪಕ್ಕದಲ್ಲಿ ನಿಲ್ಲುವಂಥ ಕೆಲಸವನ್ನು ಮಾಡಿದ್ರು. ಆ ಸಂದರ್ಭದಲ್ಲಿ ನಡೆದಿರುವಂಥ ಘಟನೆ, ಆ ಸಂದರ್ಭದಲ್ಲಿ ಅಮಾಯಕರು ಸಾವನ್ನಪ್ಪಿದ್ದಾರೆ. ಅವರ ವಿರುದ್ಧ ಇವರು ಬರೀ ಕೇವಲ ಸಾವನ್ನಪ್ಪಿದವರಿಗೆ 5 ಲಕ್ಷ ಪರಿಹಾರ ಕೊಡುವುದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಕೂಡ ಅವರು ಹೇಳ್ತಾ ಇರೋದು. ಯಾಕಂದ್ರೆ ಈಗಾಗಲೇ ಕೂಡ ಮೃತಪಟ್ಟಿರುವಂತಹ 7 ಜನರನ್ನ ಏನು ಸ್ಪೋರ್ಟ್ ಮಟ್ಟಂಗೆ ಕರೆದುಕೊಂಡು ಹೋಗುವಂಥ ಕೆಲಸವನ್ನು ಮಾಡ್ತಾರೆ. ಹಾಗಾಗಿ ಅವರ ಕುಟುಂಬಸ್ಥರು ಕೂಡ ಸಾಕಷ್ಟು ಜನರು, ನೀವು ನೋಡ್ತಾ ಇರ್ಬೋದು, ಆ ದೃಶ್ಯಾವಳಿಗಳನ್ನು ಕೂಡ ತೋರಿಸುವಂತ ಕೆಲಸವನ್ನ ಮಾಡ್ತಾರೆ. ಈಗಾಗಲೇ ಆ ಗೇಟ್ ಮುಂಭಾಗದಲ್ಲಿ ಎಲ್ಲಾ ರೀತಿ ವ್ಯವಸ್ಥೆಯನ್ನು ಮಾಡಲಾಗಿದೆ. ಸುತ್ತ ಬ್ಯಾರಿಕೇಡ್ ಅನ್ನು ಹಾಕಿದ್ದಾರೆ. ಯಾಕಂದ್ರೆ ಮೃತಪಟ್ಟಿರುವಂತಹ 7 ಜನರನ್ನ ಸ್ಪೋರ್ಟ್ ಮಟ್ಟಂಗೆ ಕಳಿಸುವಂತ ಕೆಲಸ ಮಾಡ್ತಾರೆ. ಮತ್ತೆ ಉಳಿದಿರುವಂತ ಚಿಕಿತ್ಸೆ ಪಡಿತಾ ಇರುವಂತವರನ್ನು ಕೂಡ ಹೆಚ್ಚಿನ ಚಿಕಿತ್ಸೆಯನ್ನು ಕೂಡ ನೀಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಅವರ ಕುಟುಂಬಸ್ಥರು ಕೂಡ ಈಗಾಗಲೇ ಕೂಡ ಆಸ್ಪತ್ರೆ ಮುಂಭಾಗದಲ್ಲಿ ಬಂದಿದ್ದಾರೆ. ನಮ್ಮನ್ನ ನೋಡ್ಲಿಕ್ಕೆ ಬಿಡಿ, ಉಳಿದವರ ಸ್ಥಿತಿಗತಿಗಳು ಹೇಗಿದೆ ಅನ್ನೋದನ್ನ ನಾವು ಚೆಕ್ ಮಾಡ್ತೇವೆ, ಯಾಕಂದ್ರೆ ನಮ್ಮನ್ನು ಒಳಗಡೆ ಕೂಡ ಬಿಡ್ತಾ ಇಲ್ಲ ಅನ್ನುವಂಥದ್ದು ಕೂಡ ಆಕ್ರೋಶ ಭರಿತವಾದಂತಹ ಒಂದು ಮಾತುಗಳನ್ನು ಆಡ್ತಾ ಇದ್ದಾರೆ. ಮತ್ತೆ ಸರ್ಕಾರದ ವಿರುದ್ಧವಾಗಿ ಕೂಡ ಆಕ್ರೋಶ ಭರಿತವಾಗಿ ಮಾಡ್ತಾ ಇರ್ತಾರೆ. ಯಾಕಂದ್ರೆ 100 ವರ್ಷ ಹಳೆಯದಾಗಿರುವಂತಹ ಬೋರಿಂಗ್ ಆಸ್ಪತ್ರೆಯ ಕಾಂಪೌಂಡ್, ಅದು ಆ 100 ವರ್ಷ ಹಳೆಯದಾಗಿದೆ. ಇದು ಯಾವಾಗಲೂ ಬೀಳಬೇಕಿತ್ತು, ಆದ್ರೆ ಈಗ ಬಿದ್ದಿದೆ ನೋಡಿ. ಇಷ್ಟು ಜನರ ಒಂದು ಪ್ರಾಣವನ್ನ ತೆಗೆದುಕೊಂಡಿದೆ. ಇದಕ್ಕೂ ಮುಂಚೆ GBI ಅಧಿಕಾರಿಗಳು ನಿರ್ಲಕ್ಷ್ಯ, ಇದನ್ನ ಮೊದಲೇ ಸರಿ ಮಾಡುವಂತ ಕೆಲಸವನ್ನ ಮಾಡಬೇಕಿತ್ತು. ಮಾಹಿತಿಗಾಗಿ ಅವ್ರಿಗೆ ನ್ಯಾಯ ಸಿಗಬೇಕು. ಚಿಕ್ಕ ಅವ್ರಿಗೆ 104 ಮಕ್ಕಳವ್ರೆ, ಚಿಕ್ಕ ಮಕ್ಕಳವ್ರೆ. ಅವ್ರಿಗೆ ಮೊಹಮ್ಮದ್ ಅಬ್ದುಲ್ ಹಕ್ ಅವ್ರ ಹೆಸರುದು, 52 ಇಯರ್ಸ್. ಅವ್ರಿಗೆ ಸರಿಯಾಗಿ ನ್ಯಾಯ ಕೊಡಿಸ್ಬೇಕು ಸರ್. 4 ಜನ ಥರ ಯಾಕಂದರೆ ಅವ್ರ ಹಿಂದ್ಗಡೆ ಫ್ಯಾಮಿಲಿ ಇದೆ. 3 ಮಕ್ಕಳವ್ರೆ. ಅವ್ರಿಗೆ ಮಗಳು ಇದ್ದಾಳೆ, ಮದುವೆ ಆಗೋಳು ಮಗಳು ಇದ್ದಾಳೆ. ಈಗ ಕಾಂಪೌಂಡ್ ವ್ಯಾಪಾರ ಮಾಡ್ತಾಯಿದ್ರು, ಬಟ್ಟೆ ವ್ಯಾಪಾರ ಮಾಡ್ತಾಯಿದ್ರು. ಅವರು ಘಟನೆ ಆಗಿದೆ, ತಿರ್ಕೊಂಡ್ಬಿಟ್ರು. ಅವ್ರು ಈಗ ಒಳಗಡೆ ಇದ್ದಾರೆ. ಅವರು 52 ಇಯರ್ಸು. ಅವರು ಇವಾಗ ಸ್ವಲ್ಪ ಒಂದು 6 ತಿಂಗಳಿಂದ ಒಂದು ವ್ಯಾಪಾರ ಮಾಡ್ತಾವ್ರು. ಅಲ್ಲಿ ಮಾಡ್ತಾಯಿದ್ರು ವ್ಯಾಪಾರ. ಮೊದಲು ಮೆಜೆಸ್ಟಿಕ್ನಲ್ಲಿ ಮಾಡ್ತಾಯಿದ್ರು, ಆಗ್ತಾ ಇರಲಿಲ್ಲ. ಪಾಳ್ಯದಲ್ಲಿ ಹಾಕಿದ್ರು, ಅಲ್ಲೂ ಆಗ್ತಾ ಇದ್ರು. ನಮ್ಮದು ಹೊಸ ಹಾಸ್ಪಿಟಲ್ ಕಟ್ಟಿದಾರಲ್ಲ, ಆ ಕಡೆ ಬಿಟ್ಟಿರೋದು. ಇದು ನಮ್ಮದು ಗೌರ್ಮೆಂಟೇ ಕ್ಲಾಸ್ ಆಗಿಬಿಟ್ಟಿದೆ. ಯಾಕಂದರೆ ಹೊಸ ಈ ಥರ ಆಗಿಬಿಟ್ರೆ ಅಂದರೆ ಬೇರೆ ಅವ್ನು ಏನು ಹೇಳೋಕ್ಕೂ ಆಗಲ್ಲ. ಆಸ್ಪತ್ರೆ ಆವರಣದ ಒಳಗಡೆ ಇರೋ ಗೋಡೆನಾ ಅಥವಾ ಹೊರಭಾಗದ ಆಚೆದು ಕಾರ್ನರ್ದು ಬೌಂಡ್ರಿ ಇದಾಗ್ಬಿಟ್ಟಿರೋದು. ಏನು ಹೇಳಕ್ಕೆ, ಎಷ್ಟು ಜನ ಸತ್ತೋಗಿದ್ದಾರೆ ಗೊತ್ತಿಲ್ಲ ಸರ್. ನಮ್ಮದು ಹೊಸ ಅಡ್ಮಿಟ್ ಕರ್ಕೊಂಡು ಗೋಡೆ ಪಕ್ಕದಲ್ಲಿ ಇದ್ದಾರೆ ನಿಮ್ಮವರು? ಹೌದಾ, ವ್ಯಾಪಾರ ಮಾಡೋದು ಅಲ್ಲೇ ನಾವು. ಗೋಡೆ ಪಕ್ಕದಲ್ಲಿ ಅಲ್ಲೇ ವ್ಯಾಪಾರ ಮಾಡೋದು. ಮಳೆ ಬಂತಿಲ್ಲ, ಅರ್ಧ ವಾರ ಆಗಿ ಬಿತ್ತೋದು. ಅಡ್ಮಿಟ್ ಕರ್ಕೊಂಡು ಗೋಡೆ ಪಕ್ಕದಲ್ಲಿ ಇದ್ದಾರೆ ನಿಮ್ಮವರು? ಹೌದಾ, ವ್ಯಾಪಾರ ಮಾಡೋದು ಅಲ್ಲೇ ನಾವು. ಗೋಡೆ ಪಕ್ಕದಲ್ಲಿ ಅಲ್ಲೇ ಒಂದು 15 ಜನ ಇದಾಗ್ಬಿಟ್ಟಿದ್ದಾರೆ. ಒಂದು 8 ಜನ 10 ಜನ ಸಾವಾಗ್ಬಿಟ್ಟಿದ್ದಾರೆ. ಒಂದು 5 to 7 ಪೀಪಲ್ಸ್ ಇದಾಗ್ಬಿಟ್ಟಿದ್ದಾರೆ. ಅಂದ್ರೆ ಉಳಿದವರಿಗೆ ಚಿಕಿತ್ಸೆ ಇದ್ದಾರೆ, ಸೀರಿಯಸ್, ನಂಬೋ ಸೀರಿಯಸ್ ಇದ್ದಾರೆ. ಫುಲ್ ಸಾವನ್ನಪ್ಪಿರೋರು ಎಷ್ಟು ಅಂದಾಜು? ಒಂದು ಅಂದಾಜು ಇರಬೇಕು, ಒಂದು 7-8. ಒಂದು 15 ಜನ ಇದಾಗ್ಬಿಟ್ಟಿದ್ದಾರೆ. ಒಂದು 8 ಜನ 10 ಜನ ಸಾವಾಗ್ಬಿಟ್ಟಿದ್ದಾರೆ. ಒಂದು 5 to 7 ಪೀಪಲ್ಸ್ ಇದಾಗ್ಬಿಟ್ಟಿದ್ದಾರೆ. ಅಂದ್ರೆ ಉಳಿದವರಿಗೆ ಚಿಕಿತ್ಸೆ ಇದ್ದಾರೆ, ಸೀರಿಯಸ್, ನಂಬೋ ಸೀರಿಯಸ್ ಇದ್ದಾರೆ. ಫುಲ್ ಸಾವನ್ನಪ್ಪಿರೋರು ಎಷ್ಟು ಅಂದಾಜು? ಒಂದು ಅಂದಾಜು ಇರಬೇಕು. ಪ್ರತಿನಿಧಿಗಳು ಈಗ ಗ್ರೌಂಡ್ ನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಶ್ ಮತ್ತೆ ರೆಹಮಾನ್ ಹಾಗೇನೆ ಬಸವರಾಜ್, ಹನುಮಂತ್ ಎಲ್ಲರೂ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಮೊದಲನೇದಾಗಿ ರೆಹಮಾನ್ ಇಂದ ಮಾಹಿತಿಯನ್ನು ಪಡೆದುಕೊಳ್ಳೋಣ. ರೆಹಮಾನ್, ಏನು ನಡೀತಾ ಇದೆ ಸದ್ಯಕ್ಕೆ, ಏನು ಅಪ್ಡೇಟ್ಸ್ ಕೊಡ್ತೀರಿ?
ಎಸ್ ಶ್ರೀಪಾದ್, ಏನು ಮಳೆಯಿಂದ ಗೋಡೆ ಕುಸಿದು ಏನು ಆಸ್ಪತ್ರೆ ಗೋಡೆ ಕುಸಿದು ದೊಡ್ಡ ಪ್ರಮಾಣದಲ್ಲಿ ಒಂದು ಸಮಸ್ಯೆ ಆಗಿದೆ, ಅಂದ್ರೆ ಸಾವು ನೋವುಗಳಾಗಿದೆ. ಸುಮಾರು 7 ಜನ ಸಾವನ್ನಪ್ಪಿದ್ದಾರೆ. ಇನ್ನು 7 ಜನ ಸಾವು ಬದುಕಿನ ಮಧ್ಯೆ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಹೆಚ್ಚಿನ ರೀತಿಯಲ್ಲಿ ಚಿಕಿತ್ಸೆಯನ್ನು ಕೂಡ ನೀಡ್ತಾ ಇದ್ದಾರೆ. ಈಗಾಗಲೇ ಸ್ಥಳಕ್ಕೆ ಸಿಎಂ ಸಿದ್ದರಾಮಯ್ಯನವರಾಗಿರ್ಬೋದು, ಡಿ ಕೆ ಶಿವಕುಮಾರ್ ಆಗಿರ್ಬೋದು, ವಿಪಕ್ಷ ನಾಯಕ ಆರ್ ಅಶೋಕ್ನವರು ಕೂಡ ಬಂದು ಹೋಗಿದ್ದಾರೆ. ಮೃತಪಟ್ಟಂತ 7 ಜನರಿಗೆ ಈಗಾಗಲೇ ಕೂಡ ತಲಾ 5 ಲಕ್ಷ ರೂಪಾಯಿ ಪರಿಹಾರವನ್ನ ಸರ್ಕಾರದಿಂದ ಕೂಡ ಘೋಷಣೆ ಮಾಡಿದ್ದಾರೆ. ಜೊತೆಗೆ ಉಳಿದಿರುವಂತಹ ಏನು ಈ ಘಟನೆ ಸಂಬಂಧವಾಗಿ ಯಾವ್ದಾದ್ರೂ ಸಮಸ್ಯೆ ಇದೆಯಾ ಅಂದ್ರೆ ಆ ಘಟನೆಯಲ್ಲಿ ಯಾರ್ದಾದ್ರೂ ನಿರ್ಲಕ್ಷ್ಯ ಇದೆಯಾ, ಜಿಬಿ ಅಧಿಕಾರಿಗಳ ನಿರ್ಲಕ್ಷ್ಯ ಇದ್ರೆ ಅವರ ವಿರುದ್ಧವಾಗಿ ಕಾನೂನು ಕ್ರಮವನ್ನು ಕೂಡ ತೆಗೆದುಕೊಳ್ಳಲಿಕ್ಕೆ ನಿರ್ಧಾರವನ್ನು ಮಾಡ್ತೇವೆ ಅನ್ನುವಂಥದ್ದು ಕೂಡ ಸಿಎಂ ಅವರು ಖಡಕ್ ಆಗಿ ಹೇಳಿದ್ದಾರೆ. ಆದರೆ ವಿಪಕ್ಷದವರು ಕೂಡ, ವಿಪಕ್ಷ ನಾಯಕ ಆರ್ ಅಶೋಕ್ ಆಗಿರಬಹುದು ಮತ್ತೆ JDS ಮುಖಂಡರಾಗಿರಬಹುದು, ಸರ್ಕಾರದ ವಿರುದ್ಧವಾಗಿ ತರಾಟೆಯನ್ನು ತೆಗೆದುಕೊಂಡಿದ್ದಾರೆ. ಅಂದ್ರೆ ಸಾವನ್ನಪ್ಪಿದವರಿಗೆ ಕೇವಲ 5 ಲಕ್ಷ ರೂಪಾಯಿ ಪರಿಹಾರವನ್ನ ನೀಡಿ ಇವರು ಸಮಾಧಾನ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ಅಮಾಯಕರು ಸಾವನ್ನಪ್ಪಿದ್ದಾರೆ. ಯಾಕಂದ್ರೆ ರಸ್ತೆ ಬದಿಯಲ್ಲಿ ಅವರು ಫುಟ್ಪಾತ್ನಲ್ಲಿ ಜೀವನ ಮಾಡ್ತಾ ಇದ್ರು, ಆ ಬಟ್ಟೆಯನ್ನು ವ್ಯಾಪಾರ ಮಾಡ್ತಾ ಇದ್ರು. ಕೇರಳದಿಂದ ಬೆಂಗಳೂರಿಗೆ ಕೂಡ ಟೂರಿಸಂ ಅಂತ ಬಂದು ಮಳೆ ಬಂದಿರುವಂಥ ಸಂಬಂಧವಾಗಿ ಅವರು ಪಕ್ಕದಲ್ಲಿ ನಿಲ್ಲುವಂಥ ಕೆಲಸವನ್ನು ಮಾಡಿದ್ರು. ಆ ಸಂದರ್ಭದಲ್ಲಿ ನಡೆದಿರುವಂಥ ಘಟನೆ, ಆ ಸಂದರ್ಭದಲ್ಲಿ ಅಮಾಯಕರು ಸಾವನ್ನಪ್ಪಿದ್ದಾರೆ. ಅವರ ವಿರುದ್ಧ ಇವರು ಬರೀ ಕೇವಲ ಸಾವನ್ನಪ್ಪಿದವರಿಗೆ 5 ಲಕ್ಷ ಪರಿಹಾರ ಕೊಡುವುದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಕೂಡ ಅವರು ಹೇಳ್ತಾ ಇರೋದು. ಯಾಕಂದ್ರೆ ಈಗಾಗಲೇ ಕೂಡ ಮೃತಪಟ್ಟಿರುವಂತಹ 7 ಜನರನ್ನ ಏನು ಸ್ಪೋರ್ಟ್ ಮಟ್ಟಂಗೆ ಕರೆದುಕೊಂಡು ಹೋಗುವಂಥ ಕೆಲಸವನ್ನು ಮಾಡ್ತಾರೆ. ಹಾಗಾಗಿ ಅವರ ಕುಟುಂಬಸ್ಥರು ಕೂಡ ಸಾಕಷ್ಟು ಜನರು, ನೀವು ನೋಡ್ತಾ ಇರ್ಬೋದು, ಆ ದೃಶ್ಯಾವಳಿಗಳನ್ನು ಕೂಡ ತೋರಿಸುವಂತ ಕೆಲಸವನ್ನ ಮಾಡ್ತಾರೆ. ಈಗಾಗಲೇ ಆ ಗೇಟ್ ಮುಂಭಾಗದಲ್ಲಿ ಎಲ್ಲಾ ರೀತಿಯ ವ್ಯವಸ್ಥೆಯನ್ನು ಮಾಡಲಾಗಿದೆ, ಸುತ್ತ ಬ್ಯಾರಿಕೇಡ್ ಅನ್ನು ಹಾಕಿದ್ದಾರೆ. ಯಾಕಂದ್ರೆ ಮೃತಪಟ್ಟಿರುವಂತಹ 7 ಜನರನ್ನ ಸ್ಪೋರ್ಟ್ ಮಟ್ಟಂಗೆ ಕಳಿಸುವಂತ ಕೆಲಸ ಮಾಡ್ತಾರೆ. ಮತ್ತೆ ಉಳಿದಿರುವಂತ ಚಿಕಿತ್ಸೆ ಪಡಿತಾ ಇರುವಂತವರನ್ನು ಕೂಡ ಹೆಚ್ಚಿನ ಚಿಕಿತ್ಸೆಯನ್ನು ಕೂಡ ನೀಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಅವರ ಕುಟುಂಬಸ್ಥರು ಕೂಡ ಈಗಾಗಲೇ ಕೂಡ ಆಸ್ಪತ್ರೆ ಮುಂಭಾಗದಲ್ಲಿ ಬಂದಿದ್ದಾರೆ. ನಮ್ಮನ್ನ ನೋಡ್ಲಿಕ್ಕೆ ಬಿಡಿ, ಉಳಿದವರ ಸ್ಥಿತಿಗತಿಗಳು ಹೇಗಿದೆ ಅನ್ನೋದನ್ನ ನಾವು ಚೆಕ್ ಮಾಡ್ತೇವೆ, ಯಾಕಂದ್ರೆ ನಮ್ಮನ್ನು ಒಳಗಡೆ ಕೂಡ ಬಿಡ್ತಾ ಇಲ್ಲ ಅನ್ನುವಂಥದ್ದು ಕೂಡ ಆಕ್ರೋಶ ಭರಿತವಾದಂತಹ ಒಂದು ಮಾತುಗಳನ್ನು ಆಡ್ತಾ ಇದ್ದಾರೆ. ಮತ್ತೆ ಸರ್ಕಾರದ ವಿರುದ್ಧವಾಗಿ ಕೂಡ ಆಕ್ರೋಶ ಭರಿತವಾಗಿ ಮಾಡ್ತಾ ಇರ್ತಾರೆ. ಯಾಕಂದ್ರೆ 100 ವರ್ಷ ಹಳೆಯದಾಗಿರುವಂತಹ ಬೋರಿಂಗ್ ಆಸ್ಪತ್ರೆಯ ಕಾಂಪೌಂಡ್, ಅದು ಆ 100 ವರ್ಷ ಹಳೆಯದಾಗಿದೆ. ಇದು ಯಾವಾಗಲೂ ಬೀಳಬೇಕಿತ್ತು, ಆದ್ರೆ ಈಗ ಬಿದ್ದಿದೆ ನೋಡಿ. ಇಷ್ಟು ಜನರ ಒಂದು ಪ್ರಾಣವನ್ನ ತೆಗೆದುಕೊಂಡಿದೆ. ಇದಕ್ಕೂ ಮುಂಚೆ GBI ಅಧಿಕಾರಿಗಳು ನಿರ್ಲಕ್ಷ್ಯ, ಇದನ್ನ ಮೊದಲೇ ಸರಿ ಮಾಡುವಂತ ಕೆಲಸವನ್ನ ಮಾಡಬೇಕಿತ್ತು. ಮಾಹಿತಿಗಾಗಿ ಅವ್ರಿಗೆ ನ್ಯಾಯ ಸಿಗಬೇಕು. ಚಿಕ್ಕ ಅವ್ರಿಗೆ 104 ಮಕ್ಕಳವ್ರೆ, ಚಿಕ್ಕ ಮಕ್ಕಳವ್ರೆ. ಅವ್ರಿಗೆ ಮೊಹಮ್ಮದ್ ಅಬ್ದುಲ್ ಹಕ್ ಅವ್ರ ಹೆಸರುದು. 52 ಇಯರ್ಸ್ ಅವ್ರಿಗೆ ಸರಿಯಾಗಿ ನ್ಯಾಯ ಕೊಡಿಸ್ಬೇಕು ಸರ್. 4 ಜನ ಥರ ಯಾಕಂದರೆ ಅವ್ರ ಹಿಂದ್ಗಡೆ ಫ್ಯಾಮಿಲಿ ಇದೆ. 3 ಮಕ್ಕಳವ್ರೆ. ಅವ್ರಿಗೆ ಮಗಳು ಇದ್ದಾಳೆ, ಮದುವೆ ಆಗೋಳು ಮಗಳು ಇದ್ದಾಳೆ. ಈಗ ಕಾಂಪೌಂಡ್ ವ್ಯಾಪಾರ ಮಾಡ್ತಾಯಿದ್ರು, ಬಟ್ಟೆ ವ್ಯಾಪಾರ ಮಾಡ್ತಾಯಿದ್ರು. ಅವರು ಘಟನೆ ಆಗಿದೆ, ತಿರ್ಕೊಂಡ್ಬಿಟ್ರು. ಅವ್ರು ಈಗ ಒಳಗಡೆ ಇದ್ದಾರೆ. ಅವರು 52 ಇಯರ್ಸು. ಅವರು ಇವಾಗ ಸ್ವಲ್ಪ ಒಂದು 6 ತಿಂಗಳಿಂದ ಒಂದು ವ್ಯಾಪಾರ ಮಾಡ್ತಾವ್ರು. ಅಲ್ಲಿ ಮಾಡ್ತಾಯಿದ್ರು ವ್ಯಾಪಾರ. ಮೊದಲು ಮೆಜೆಸ್ಟಿಕ್ನಲ್ಲಿ ಮಾಡ್ತಾಯಿದ್ರು, ಆಗ್ತಾ ಇರಲಿಲ್ಲ. ಪಾಳ್ಯದಲ್ಲಿ ಹಾಕಿದ್ರು, ಅಲ್ಲೂ ಆಗ್ತಾ ಏನಾದ್ರು ನಮ್ಮದು ಹೊಸ ಹಾಸ್ಪಿಟಲ್ ಕಟ್ಟಿದಾರಲ್ಲ, ಆ ಕಡೆ ಬಿಟ್ಟಿರೋದು. ಇದು ನಮ್ಮದು ಗೌರ್ಮೆಂಟೇ ಕ್ಲಾಪ್ಸ್ ಆಗಿಬಿಟ್ಟಿದೆ. ಯಾಕಂದರೆ ಹೊಸ ಈ ಥರ ಆಗಿಬಿಟ್ರೆ ಅಂದರೆ ಬೇರೆ ಅವ್ನು ಏನು ಹೇಳೋಕ್ಕೂ ಆಗಲ್ಲ. ಆಸ್ಪತ್ರೆ ಆವರಣದ ಒಳಗಡೆ ಇರೋ ಗೋಡೆನಾ ಅಥವಾ ಹೊರಭಾಗದ ಆಚೆದು ಕಾರ್ನರ್ದು ಬೌಂಡ್ರಿ ಇದಾಗ್ಬಿಟ್ಟಿರೋದು. ಏನು ಹೇಳೋಕ್ಕಾಗ, ಎಷ್ಟು ಜನ ಸತ್ತೋಗಿದ್ದಾರೆ ಗೊತ್ತಿಲ್ಲ ಸರ್. ನಮ್ಮದು ಹೊಸ ಅಡ್ಮಿಟ್ ಕರ್ಕೊಂಡು ಅಂದ್ರೆ ಗೋಡೆ ಪಕ್ಕದಲ್ಲಿ ಇದ್ರೆ ನಿಮ್ಮವರು ಹೌದಾ ವ್ಯಾಪಾರ ಮಾಡೋದು ಅಲ್ಲೇ ನಾವು. ಗೋಡೆ ಪಕ್ಕದಲ್ಲಿ ಅಲ್ಲೇ ವ್ಯಾಪಾರ ಮಾಡೋದು. ಟೈಮಲ್ಲಿ ಬಿತ್ತಾ? ಮಳೆ ಬಂತಿಲ್ಲ, ಅರ್ಧ ವಾರ ಆಗಿ ಬಿತ್ತೋದು. ಅಡ್ಮಿಟ್ ಕರ್ಕೊಂಡು ಅಂದ್ರೆ ಗೋಡೆ ಪಕ್ಕದಲ್ಲಿ ಇದ್ರೆ ನಿಮ್ಮವರು ಹೌದಾ ವ್ಯಾಪಾರ ಮಾಡೋದು ಅಲ್ಲೇ ನಾವು. ಗೋಡೆ ಪಕ್ಕದಲ್ಲಿ ಅಲ್ಲೇ ಒಂದು 15 ಜನ ಇದಾಗ್ಬಿಟ್ಟಿದ್ದಾರೆ. ಒಂದು 8 ಜನ 10 ಜನ ಸಾವಾಗ್ಬಿಟ್ಟಿದ್ದಾರೆ. ಒಂದು 5 to 7 ಪೀಪಲ್ಸ್ ಇದಾಗ್ಬಿಟ್ಟಿದ್ದಾರೆ. ಅಂದ್ರೆ ಉಳಿದವರಿಗೆ ಚಿಕಿತ್ಸೆ ಇದ್ದಾರೆ, ಸೀರಿಯಸ್, ನಂಬೋ ಸೀರಿಯಸ್ ಇದ್ದಾರೆ. ಫುಲ್ ಸಾವನ್ನಪ್ಪಿರೋರು ಎಷ್ಟು ಅಂದಾಜು? ಒಂದು ಅಂದಾಜು ಇರಬೇಕು, ಒಂದು 7-8. ಒಂದು 15 ಜನ ಇದಾಗ್ಬಿಟ್ಟಿದ್ದಾರೆ. ಒಂದು 8 ಜನ 10 ಜನ ಸಾವಾಗ್ಬಿಟ್ಟಿದ್ದಾರೆ. ಒಂದು 5 to 7 ಪೀಪಲ್ಸ್ ಇದಾಗ್ಬಿಟ್ಟಿದ್ದಾರೆ. ಅಂದ್ರೆ ಉಳಿದವರಿಗೆ ಚಿಕಿತ್ಸೆ ಇದ್ದಾರೆ, ಸೀರಿಯಸ್, ನಂಬೋ ಸೀರಿಯಸ್ ಇದ್ದಾರೆ. ಫುಲ್ ಸಾವನ್ನಪ್ಪಿರೋರು ಎಷ್ಟು ಅಂದಾಜು? ಒಂದು ಅಂದಾಜು ಇರಬೇಕು.